ಸಿಂಧನೂರು ನಗರದ ರಸ್ತೆ ಅಗಲೀಕರಣದ ನೆಪದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಬಡಿದೆಬ್ಬಿಸಿದ ತಾಲೂಕಾ ಆಡಳಿತ ಹಾಗೂ ನಗರಸಭೆ ಇನ್ನೂ 15 ದಿನಗಳ ಒಳಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡದಿದ್ದರೆ ತಾಲೂಕು ಆಡಳಿತದ ಮುಂದೆ ಸಿಪಿಐಎಂ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಪಾರ್ಟಿ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದರ ಜೊತೆಗೆ ಈ ಮಾಧ್ಯಮ ಗೋಷ್ಠಿಯನ್ನು ಶುರು ಮಾಡ್ತೇವೆ. ಎಲ್ಲರಿಗೆ ಗೊತ್ತಿರುವಂಗೆ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಡಬ್ಬಿಗಳು ಎಲ್ಲ ಕಂಪ್ಲೀಟು ತಾವೇ ತೆಗಿಯಂಗ ಎಲ್ಲ ಆಡಳಿತ ವರ್ಗ ಮಾಡಿರೋದ್ರಿಂದ ಒಂದು ರೀತಿ ನಮ್ಮ ಇಡೀ ಸಿಂಧನೂರು ನಗರ ಈಗ ಹೆಂಗ್ ಕಾಣತೈತೆ ಅಂದ್ರೆ ಭೂಕಂಪ ಆಗಿರೋ ಬಿಡಪ್ಪ ನಮ್ಮ ಸಿಂಧನೂರು ನಗರ ಹಬ್ಬ ಲೆಕ್ಕಕ್ಕೆ ಕಾಣುವಂಥ ಸ್ಥಿತಿ ಆಗಿದೆ. ಮತ್ತು ಇದು ನ್ಯಾಯಾಲಯದ ಆದೇಶದ ಮೇರೆಗೆ ನಗರದಲ್ಲಿ ಮುಖ್ಯ ರಸ್ತೆ ಹೊಂದಿಕೊಂಡಿರುವ ಪಾದಚಾರಿಗಳು ಎಲ್ಲರ ಡಬ್ಬಿ ತೆಗಿಬೇಕಂತೇಳಿ ನ್ಯಾಯಾಲಯದ ಆದೇಶ ಆಗೈತೆ ಅಂತೇಳಿ ತೆಗಿಸ್ಯಾರವರು. ತೆಗಿಸಿದ್ದು ನಾವೇನು ಅದಕ್ಕೆ ದೊಡ್ಡ ವಿರೋಧ ಇಲ್ಲ. ಸುಮಾರು 38 ವರ್ಷದ ಕೆಳಗೆ ಇದೇ ರೀತಿ ಬೀದಿ ಬದಿ ವ್ಯಾಪಾರಿಗಳ ಎಲ್ಲಾ ಡಬ್ಬಿಗಳನ್ನು ಕಿತ್ತಿದ ಸಮಯದಲ್ಲಿ ನಮ್ಮ ಸಿಪಿಎಂ ಪಾರ್ಟಿಯ ಎಲ್ಲಾ ಕಾರ್ಪೊರೇಷನ್ಗಳು ಜನರ ಮಧ್ಯೆ ನಿಂತು ಬೀದಿಯಲ್ಲಿ ಕೂಡ ಹೋರಾಟ ಮಾಡೋದ್ರ ಜೊತೆಗೇನೆ ಕೆಲವೊಬ್ಬ ನಾಯಕರು, ವಿಶೇಷವಾಗಿ ನಮ್ಮ ಹಿರಿಯ ನಾಯಕರಾದಂತ ಬಿ ಲಿಂಗಪ್ಪನವರು 20 ರಿಂದ 25 ದಿವಸ ಬೀದಿ ಬದಿ ವ್ಯಾಪಾರಿಗಳ ಸಲುವಾಗೇನೆ ಜೈಲಿಗೆ ಬಿದ್ದಿದ್ರು. ಬಂದ್ರು ಅಷ್ಟೆಲ್ಲ ಮಾಡಿ ಹೋರಾಟ ಮಾಡಿದ್ರು. 38 ವರ್ಷದ ಅನುಭವ ಇದ್ರೂ ಸಹಿತವಾಗಿ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಇದು ನಗರಸಭೆ ಆಗಿರ್ಬೋದು, ಇವರಿಗೆ ಡಬ್ಬಿ ಹಾಕೋದಕ್ಕಿಂತ ಮೊದಲನೇ ಗೊತ್ತಿರುತ್ತೆ. ಇವರಿಗೆ ಹಾಕೋ ಬೇಡ ಅಂತ ಅವ್ರು ಪರ್ಮಿಷನ್ ತಗೊಂಡ ಹಾಕಿರ್ತಾರ. ಮತ್ತೆ ಅವ್ರಿಗೂ ಕಾರ್ಡ್ ಕೂಡ ಕೊಟ್ಟಾರ. ಮತ್ತೆ ಸ್ವಾನಿಧಿ ಲೆಕ್ಕಕ್ಕೆ 10,000 ರೂಪಾಯಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ 10,000 ರೂಪಾಯಿ ಲೋನ್ ಕೊಡಬೇಕು ವಿತೌಟ್ ಇಂಟ್ರೆಸ್ಟ್ ಅಂತ ಹೇಳಿ ಅದು ಕೂಡ ಮಾಡ್ಯಾರ. ಇಷ್ಟೆಲ್ಲ ಕಾರ್ಡ್ ಕೊಟ್ಟು 10,000 ರೂಪಾಯಿ ಅವರಿಗೆ ಪ್ರಧಾನಮಂತ್ರಿಯವರ ಇದರಿಂದ ಒಂದು 10,000 ರೂಪಾಯಿ ಲೋನ್ ಕೊಟ್ಟು ಮತ್ತೆ ಡಬ್ಬಿಗಳನ್ನ ಇಟ್ಟದ್ದು ಗೊತ್ತಿದ್ರು ಸಹಿತವಾಗಿ ಮತ್ತೆ ಅದಕ್ಕೆ ಕರೆಂಟ್ ಕೂಡ ಎಲ್ಲಾ ಡಬ್ಬಿ ಓನರ್ಗಳು ಕರೆಂಟ್ಗಳು ಕೊಡಿಸ್ಯಾರ. ಡಬ್ಬಿಗಳು KBಯವರು ಡಬ್ಬಿಗಳಿಗೆ ಕರೆಂಟ್ ಕೊಟ್ಟರು ಮತ್ತೆ ಅಲ್ಲಿ ನಿಜವಾದಂತ ಸ್ಥಳ ಇದ್ರೆ ಕರೆಂಟ್ ಕೊಡಬೇಕು ಆದ್ರೂ ಅವರು ಅಂದಾಜ್ ಮ್ಯಾಗ ಕೊಟ್ಟಾರ. ಈ ರೀತಿ ತಮ್ಮ ವೈಫಲ್ಯ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ನಗರಸಭೆ ಇವೆಲ್ಲ ವೈಫಲ್ಯದಿಂದ ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ 1,000 ಡಬ್ಬಿಗಳು, ಬಂಡಿಗಳು, ಹಣ್ಣಿನ ವ್ಯಾಪಾರಿಗಳು ಅದೇನಂತ ನಾವು ಲೆಕ್ಕಾಚಾರ ಮಾಡಿದ್ವಿ. 1,000 ಡಬ್ಬಿಗಳು ಅಂದ್ರೆ ಅವರಿಗೆ ನೆಂಬಿಕೊಂಡಿರುವಂತ ಕುಟುಂಬದವರು ಕನಿಷ್ಠ 3 ಜನ 4 ಜನ ಇದ್ರೂ ಸಹಿತವಾಗಿ ಕನಿಷ್ಠ 4. ಆಮೇಲೆ ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಶ್ರೀ ಶಕ್ತಿ ಭವನ ಮತ್ತು ಇತರ ಕ್ಯಾಂಟೀನ್ ಏನದ ಅಲ್ಲಿನೂ ಸಹಿತ ಅವರನ್ನ ಶಿಫ್ಟ್ ಮಾಡಬಹುದು. ಅಂದ್ರೆ ಮುನ್ಸಿಪಾಲಿಟಿಯವರ ಹತ್ರ ಒಂದು ಲೆಕ್ಕ 900ಕ್ಕೂ ಹೆಚ್ಚು ಜನರಿಗೆ ಮುನ್ಸಿಪಾಲಿಟಿಯಿಂದ ಗುರುತಿನ ಚೀಟಿ ಕೊಟ್ಟು ಲೈಸೆನ್ಸ್ ಕೊಟ್ಟಾರೆ, ನೀವು ಅಂಗಡಿನ ಹಾಕೋಬಹುದಂತೇಳಿ. ಅಂದ್ರೆ 900 ಜನ ಸರ್ವೆ ಮಾಡಿದ ಪ್ರಕಾರ ಈಗ ಆಲ್ರೆಡಿ ಮುನ್ಸಿಪಾಲಿಟಿಯವರ ಹತ್ರ ಲೀಸ್ಟ್ ಅದ. ಅವರೆಲ್ಲರಿಗೂ ಈ ಪ್ಲೇಸ್ಗಳಲ್ಲಿ ಅವರನ್ನ ಶಿಫ್ಟ್ ಮಾಡಬಹುದು. ಅದಕ್ಕೆ ತಕ್ಷಣ ಅವರೆಲ್ಲರನ್ನ ಶಿಫ್ಟ್ ಮಾಡೋದಕ್ಕೆ ಸಾಧ್ಯತೆಗಳಿದಾವ. ಈಗ ಆಲ್ರೆಡಿ ಒಂದು ಹೇಳಿದ್ರು, ಯಾರೋ ಒಂದಿಷ್ಟು ಜನ ಜಾಗನ ಕಬ್ಜಾ ಮಾಡಿಕೊಂಡು ಮುನ್ಸಿಪಾಲಿಟಿಗೆ ಆ ಜಾಗದಲ್ಲಿ ಏನಪ್ಪಾ ಅಂದ್ರೆ ಬಾಡಿ ವಸೂಲು ಮಾಡ್ಯಾರ ಅಂತೇಳಿ. ಆದ್ರೆ ಮುನ್ಸಿಪಾಲಿಟಿಗೆ ಈ 900 ಜನ ಏನದಾರ ಮುನ್ಸಿಪಾಲಿಟಿ ಲೀಸ್ಟ್ ಮಾಡಿದ ಪ್ರಕಾರ ಪ್ರತಿದಿನ 40 ರೂಪಾಯಿ ಮುನ್ಸಿಪಾಲಿಟಿಗೆ ಟ್ಯಾಕ್ಸ್ ಅನ್ನು ಕೊಟ್ಟಾರ. ಆಮೇಲೆ ಅಲ್ಲಿ ಇದ್ದವರೆಲ್ಲರೂ ಬರೀ ಟ್ಯಾಕ್ಸ್ ಕಟ್ಟಿ ವ್ಯಾಪಾರ ನಡೆಸಿಲ್ಲ, 300 ರಿಂದ 400 ರೂಪಾಯಿ ಬಾಡಿಗೆನ ಸಹಿತ ಕೊಟ್ಟಾರ. ಆದ್ರೆ ಮುನ್ಸಿಪಾಲಿಟಿ ಬಾಡಿಗೆ ತಗೊಂಡಿರ್ಲಿಕ್ಕಿಲ್ಲ. ಕೆಲವು ಜನ ಏನಪ್ಪಾ ಅಂದ್ರೆ ಪ್ರಭಾವಿ ವ್ಯಕ್ತಿಗಳು ಒಂದು ಸುಮಾರು ಡಬ್ಬಿಗಳು ಹಾಕೊಂಡು ಅದನ್ನು ಮಾಡ್ಯಾರ. ಹೀಗಾಗಿ ಈಗ ನಾವು ಹಂಚಿಕೆ ಮಾಡೋ ಟೈಮ್ನಲ್ಲಿ ಮುನ್ಸಿಪಾಲಿಟಿಯವರು ಏನು ಗುರುತಿನ ಚೀಟಿ ಕೊಟ್ಟಾರ 900 ಜನರಿಗೆ, ಆ 900 ಜನರಿಗೆ ಅಲಾಟ್ಮೆಂಟ್ ಮಾಡಬೇಕು ಮತ್ತೆ ಅವ್ರಿಗೆ ಕೊಡ್ಬೇಕು. ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದಾವ. ಅದನ್ನ ಮತ್ತೆ ಬೇರೆ ರೀತಿ ಅದು ದುರುಪಯೋಗ ಆಗ್ಲಾರ್ದಂಗ ಅದನ್ನ ವಿರೋಧ ಮಾಡ್ತಾರೆ, ಸ್ವಾಗತ ಮಾಡಬೇಕಾಗಿತ್ತು ಅಂತ ನಮ್ದು. ಆಮೇಲೆ 3 ನೋಟಿಸ್ಗಳನ್ನ CMC ಇಂದ ಆಲ್ರೆಡಿ ಕೊಡ್ತಾ ಇದ್ದಾರೆ ಒಂದು 6-7 ತಿಂಗಳಿಂದ. ಮತ್ತೆ ಇದನ್ನು ಸ್ವಾಗತ ಮಾಡಬೇಕು, ನೀವು ಯಾಕೆ ವಿರೋಧಿಸ್ತಾ ಇದ್ದೀರಾ ಅಂತ ಮೊದಲನೇ ನಾವು ಹೇಳ್ಬಿಟ್ಟಿವಿ. ಈ ಆಗಿರೋ ಕೆಲಸಕ್ಕೆ ನಮ್ದು ವಿರೋಧ ಏನಾದ್ರೂ ತೀವ್ರ ವಿರೋಧ ಇತ್ತಂದ್ರೆ ನಾವು ಅವಾಗಲೇ ಇದನ್ನ ಪ್ರತಿಭಟನೆಯನ್ನ ಮಾಡ್ತಿದ್ವಿ ನಾವು.
ಬಟ್ ನಮ್ಗೆ ಅಂದ್ರೆ ಒಂದು ಸರ್ಕಾರದ ಒಂದು ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡ್ಬೇಕಾಗ್ತದ, ಅದಕ್ಕೆ ನಮ್ದು ವಿರೋಧ ಇಲ್ಲ. ನೀವು ಮಾಡಿದ್ದು ಸರಿ ಅಂತ ಹೇಳಿದ್ರು ಈ ಪರ್ಯಾಯ ವ್ಯವಸ್ಥೆಯನ್ನ ಮೊದಲೇ ನೀವು ಮಾಡ್ಬೇಕಾಗಿತ್ತು, ಅವಕಾಶ ಇತ್ತಲ್ಲ. ಈಗ ನಾವೇನು ಪ್ರಪೋಸಲ್ ಕೊಡ್ತೀವಿ ಅದನ್ನ ಮಾಡಬಹುದು. ನ್ಯಾಯಾಲಯದ ಆದೇಶದಲ್ಲಿ ತೆರವು ಮಾಡುವಂತ ಅಷ್ಟೇ ಐತಿ, ಅದನ್ನು ಮಾಡಬೇಕು. ಕರೆಕ್ಟ್. ನಾವ್ ಹೇಳೋದು ನ್ಯಾಯಾಲಯದ ಆದೇಶದಲ್ಲಿ ತೆರವು ಮಾಡಬೇಕು ಅಂತ ಹೇಳೋದು ಅದನ್ನ ಮಾಡ್ತೀರಿ, ಕರೆಕ್ಟ್. ಈಗ 13 ವರ್ಷ ಈಗ ಮುನ್ಸಿಪಾಲಿಟಿ ಅವರಿಗೆ ನೀವು 915 ಜನರಿಗೆ ಗುರುತಿನ ಚೀಟಿಯನ್ನ ಕೊಟ್ಟು ಲೈಸೆನ್ಸ್ ಕೊಟ್ಟಿರಿ, ನೀವು ಹಾಕೊಡ್ರಿ ಅಂತೇಳಿ. ನೀವು ಪ್ರತಿದಿನ ಅವ್ರ ಹತ್ರ 40 ರೂಪಾಯಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿರಿ ನೀವು. ಅಂದ್ರೆ ಇಷ್ಟೆಲ್ಲ ನೀವು ಸರ್ಕಾರ ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಮುನ್ಸಿಪಾಲಿಟಿ ಟ್ಯಾಕ್ಸ್ ಬಂದದ ಕಮಿಷನರ್ಗೆ. ಆ ಟ್ಯಾಕ್ಸ್ ಗಳು ತಗೊಳಕತ್ತೀವಿ ನಾವು 900 ಜನ ಇವ್ರು ಅದರ ಸರ್ಕಾರದ ನ್ಯಾಯಾಲಯದ ಆದೇಶದ ಸರಿ. ಮತ್ತೆ ನೀವು ರೊಕ್ಕ ವಸೂಲಿ ಮಾಡೋ ಹೊತ್ತಿನಾಗ 40 ರೂಪಾಯಿ ಡೈಲಿ ಟ್ಯಾಕ್ಸ್ ವಸೂಲಿ ಮಾಡಿದ್ರಲ್ಲ, ಅಷ್ಟು ವಸೂಲಿ ಮಾಡಿದ್ರೆ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕನ್ನುವಂತ ಯೋಚನೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಈವನ್ ಸ್ಪೆಷಲಿ ಮುನ್ಸಿಪಾಲಿಟಿ ಅವ್ರು ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇತ್ತು, ಚಿಂತನೆ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು. ಚಿಂತನೆ ಮಾಡಿಲ್ಲ ಅಂದ್ರೆ ಈಗ ಮಾಡ್ರಿ ಅಂತ ಹೇಳಬೇಕು. ಈ ಸಂದರ್ಭದಲ್ಲಿ ಸದಸ್ಯರಾದ ರೇಣುಕಮ್ಮ, ಶರಣಮ್ಮ, ಪೊಲೀಸ್ ಪಾಟೀಲ್ ಇದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬೂಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.